ಶ್ರೀ ಜೆಬಿಕೆ ಪ್ರೌಢಶಾಲೆ ಬಸವ ಕಲ್ಯಾಣದಲ್ಲಿ ಶಿಕ್ಷಕರಾದ ಶ್ರೀ ಮಡಿವಾಳಪ್ಪ ದೇವಪ್ಪ ಅವರ ವಯೋನಿವೃತ್ತಿ ಹೊಂದಿದ ಪ್ರಯುಕ್ತ ಬೀಳ್ಕೊಡುಗೆ ಸಮಾರಂಭ ಇಂದು ಬಸವ ಕಲ್ಯಾಣ ನಗರದ ಪ್ರಮುಖ ಪ್ರತಿಷ್ಠಿತ ಶಾಲೆಯಾದ ಶ್ರೀ ಜಗದ್ಗುರು ಬಸವಕುಮಾರೇಶ್ವರ ಪ್ರೌಢಶಾಲೆಯಲ್ಲಿ ಶ್ರೀ ಮಡಿವಾಳಪ್ಪ ದೇವಪ್ಪ ಅವರ ದಿನಾಂಕ 30/4/2024ಕ್ಕೆ ವಯೋನಿವೃತ್ತಿ ಹೊಂದಿರ್ತಾರೆ. ಆದ ಕಾರಣ ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಮಣಿಪ್ರ ಶಿವಾನಂದ ಮಹಾಸ್ವಾಮಿಗಳು ವಹಿಸಿಕೊಂಡರು. ಮುಖ್ಯ ಅತಿಥಿಗಳಾಗಿ ಸಾಯಗಾಂವ್ ಮಠದ ಪೀಠಾಧಿಪತಿಗಳಾದ ಶ್ರೀಮಾನ್ಯ ಶಿವಾನಂದ ಮಹಾಸ್ವಾಮಿಗಳು ವಹಿಸಿಕೊಂಡರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಶಿವಶಂಕರ್ ಬಿ ಪಾರಶೆಟ್ಟಿ ವಹಿಸಿದರು. ಕಾರ್ಯಕ್ರಮದಲ್ಲಿ ಮಡಿವಾಳಪ್ಪ ಸರ್ ಅವರ ದಂಪತಿಗಳಿಬ್ಬರು ಶಾಲೆ ವತಿಯಿಂದ ಸನ್ಮಾನಿಸಲಾಯಿತು ಹಾಗೂ ವಿವಿಧ ಗ್ರಾಮದ ಗೆಳೆಯರ ಬಳಗದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಮಣಿಪ್ರ ಶ್ರೀ ಶಿವಾನಂದ ಮಹಾಸ್ವಾಮಿಗಳು, ಮಡಿವಾಳಪ್ಪ ಅವರು ಸುಮಾರು 20 ವರ್ಷಗಳ ಕಾಲ ತೃಪ್ತಿಕರ ಸೇವೆ ಸಲ್ಲಿಸಿದರು ಎಂದು ಹೇಳಿದರು. ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು. ಅದೇ ರೀತಿ ಶಾಲೆಯ ಸಮಾಜ ಶಿಕ್ಷಕರಾದ ಶ್ರೀ ಪ್ರಕಾಶ್ ಜಾಧವ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಆದಿನಾಥ ಪುದಾರ, ಕಾಶಿನಾಥ್ ವಸ್ತ್ರದ, ವೈದ್ಯನಾಥ್ ಶಾಸ್ತ್ರಿ, ನಾಗರಾಜ್ ಶೀಲವಂತ, ಮಹೇಶ್ ಮಠಪತಿ, ಅಂಬರೀಶ್ ಮೇತ್ರೆ, ಶಾಮು ಚೌಹಾಣ, ಸಂಗಮೇಶ್ ಬೋರೆ, ಶಿವಕುಮಾರ್ ಪಾಟೀಲ್ ಮತ್ತು ಮಡಿವಾಳಪ್ಪ ಸರ್ ಸಂಬಂಧಿಕರು, ಶಾಲೆಯ ಸಿಬ್ಬಂದಿಯವರು ಮತ್ತು ಶಾಲೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಹಾಜರಿದ್ದರು. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಮತ್ತು ನಿರೂಪಣೆಯನ್ನು ಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀ ಹೀರಾ ಸಿಂಗ್ ಬೋಬಿ ಅವರು ಮಾಡಿದರು. ಈ ಕಡೆ ಹೋದ ಮೇಲಕ್ಕ ಬಹಳ ಸಂತೋಷ. ಮಹೇಶ್ ಅವರಲ್ಲಿ ಕೂತಿರ್ತಕ್ಕಂಥ ನಮ್ಮ ಕೊಯ್ನೂರಿನ ಶಿವಕುಮಾರ್ ಮತ್ತು ನಮ್ಮ ಬೋರೆ ಸಂಗಮೇಶ್ ಬೋರೆ ಅವರಲ್ಲಿಯೂ ಮತ್ತು ಈ ಕುಟುಂಬದ ಹೆಸರು ಗೊತ್ತಿಲ್ಲ, ದಯಮಾಡಿ ಎಲ್ಲರಿಗೂ ಮತ್ತು ನಮ್ಮ ಶಾಲೆಯ ಮುದ್ದು ಮಕ್ಕಳಲ್ಲಿಯೂ ಮತ್ತು ನಮ್ಮ ರಾಜೇಶ್ವರಿಯಲ್ಲಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಫೋಟೋ ತೆಗೆದು ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರಿಗೂ ಅನಂತ ಶುಭಾಶಯ ಹಾಕುವುದು. ಜೀವನದಲ್ಲಿ ಒಮ್ಮೆ ಸರ್ಕಾರಿ ಆಗಲಿ ಅಥವಾ ಸಂಸ್ಥೆಗಳಾಗಲಿ ನೌಕರಿಗೆ ಹೋದ್ಮೇಲೆ ಒಂದು ಸರಿ ಏನಾಗಬೇಕು, ರಿಟೈರ್ಡ್ ಆಗಲೇಬೇಕು. ಯಾರಿಲ್ಲಿ ಇಷ್ಟೇ ರಾಜಕಾರಣಿಗಳು ರಿಟೈರ್ಡ್ ಅವರು ಸಾಗಿದ್ದಾಗ ಹಾಗೆ ಅವ್ರಿಗೆ ಯಾರು ಹೇಳೋದಿಲ್ಲ, ಕೇಳೋದಿಲ್ಲ, ಅವ್ರಿಗೆ ಮಾತ್ರ ರಿಟೈರ್ಡ್ ಆಗಿಲ್ಲ. ಆದ್ರೆ ನಮ್ಮ ಶಾಲೆಯ ಸರ್ಕಾರದ ನೌಕರರಾಗಲಿ, ಸಂಸ್ಥೆಯಲ್ಲಿ ನೌಕರರಾಗಲಿ, ಯಾವುದೇ ನೌಕರರಾಗಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಎಲ್ಲರಿದ್ದವರು ಕೂಡ ಕೇಟ ಬಂದಿದ್ದೀರ ನಿವೃತ್ತಿ ಅದ. ಅದೇ ನಿವೃತ್ತಿ ಆದಾಗ ಅದು ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ಉದಾಹರಣೆ ಹೇಳ್ಬೇಕಾದ್ರೆ ನಮ್ಮ ಇವರು ಗೊತ್ತಲ್ಲ, ನಮ್ಮ ಶಾಲೆಯ ಹೆಡ್ಮಾಸ್ಟರ್ ನಮ್ಮ ಹುಡುಸದಾಗ ಗುರ್ಲಿಂಗಪ್ಪ ಅಂತಿದ್ರು. ಗುರ್ಲಿಂಗಪ್ಪ ಗುರ್ಲಿಂಗಪ್ಪ ಅವರಿದ್ರು. ಪಾಪ ಇನ್ನ ರಿಟರ್ನ್ ನಾಳೆಗೆ ಅವ್ರು ಕಾರ್ಯಕ್ರಮ ಮಾಡ್ಬೇಕಾಗಿತ್ತು. ಸಾಯಂಕಾಲ ಹೊತ್ತು ಕಾರ್ಯಕ್ರಮ ಮಾಡ್ಬೇಕಂತೇಳಿ ಎಲ್ಲರೂ ಹೇಳಿದ್ರು. ಮುಂಜಾನೆ 6 ಗಂಟೆಗೆ ಲಿಂಗಕ್ಕೆ ಇದು ನಡೆದಿರ್ತಕ್ಕಂಥ ಘಟನೆ ಹೇಳ್ತಾನೆ. ಎಷ್ಟೋ ಮನೆ ಏನ್ ಮಾಡ್ತಾರೆ ಅಂದ್ರೆ ಯಾಕಾಗಬೇಕು, ನಾವ್ ಏನಾಗಬೇಕು ಅದಕ್ಕೆ ಹೇಳ್ತಾರೆ. ಶರಣ ಏನ್ ಹೇಳ್ತಾರ ಅಂದ್ರೆ ನಿವೃತ್ತಿ ಆದ್ಮೇಲೆ ಪ್ರವೃತ್ತಿ ಆಗ್ಬೇಕಂತ. ಏನಾಗಬೇಕು, ಪ್ರವೃತ್ತಿ ಆಗಿ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿ ಚಲಾಗಬೇಕು. ಈಗ ನೀವು 10 1000 ಮಂದಿಗೆ ಏನ್ ಮಾಡ್ಬೇಕು ಹೇಳ್ಬೇಕು. ಅದಕ್ಕಾಗಿ ನಮ್ಮ ಮಡಿವಾಳಪ್ಪ ಕೇಳಿದಾಗ ದೇವಪ್ಪ ಬಹಳ ಒಳ್ಳೆ ಮನುಷ್ಯ. ಯಾಕಂದ್ರೆ ಪಾಪ ಬಹಳ ಸಂಭಾಯಿಸಿರ್ತಿರಲ್ಲ, ನೀವು ಒಳ್ಳೆ ಮನುಷ್ಯ ಅಂತಿರಲ್ಲ. ಹಂಗ ನಮ್ಮ ಶಾಲೆಯಲ್ಲಿ ಕೇಳಿದಾಗ ನಡೆ ಮತ್ತು ನೋಡಿ ಒಳ್ಳೆ ವಿಚಾರ ಆಚಾರ ತಿಳ್ಕೊಂಡು ಮತ್ತೆ ಯಾವಾಗಲೂ ಕೇಳಿದಾಗ ಒಳ್ಳೆ ಕೆಲಸ ಮಾಡ್ತಿದ್ರು. ಅವರು ಮತ್ತು ಅವ್ರ ಧರ್ಮ ಪತ್ನಿ ಆಗಿರ್ತಕ್ಕಂಥ ವಿದ್ಯಾವಂತಿ ಅಂತ ಕೇಳಿದಾಗ ಅವ್ರು ಯಾವುದೇ ಕಾರ್ಯಕ್ರಮ ನಾವು ಮುಸ್ಲಿಮ್ಗೆ ಭಾಳ ಹೋಗ್ತೀವಿ. ನಾವು ಎಲ್ಲರ ಜೊತೆ ಅಂತ ಕೇಳಿ ಅವ್ರಿಗೆ ಯಾವ ಕಾರ್ಯಕ್ರಮ ಇದ್ರು ಅವ್ರದ್ದು ನಿವೃತ್ತಿ ಹೊಂದಿದ್ದಾರೆ. ಅದಕ್ಕಾಗಿ ನಿವೃತ್ತಿಯಲ್ಲಿ ಇಬ್ಬರಿಗೂ ಕರೆಸಿ ಸತ್ಕಾರ ಮಾಡಿದ್ರೆ ಬಹಳ ಸಂತೋಷ ಆಗ್ತದೆ. ಹಾಗಾಗಿ ಸತಿಪತಿಗಳು ಒಂದಾದ ಬಂತೆ ಸಿದ್ಧವಾಗಿ 20 ಶಿವಂಗೆ ಸತಿಪತಿಗಳು ಒಂದಾಗದ ಬಂತೆ ಅಮೃತದೊಳಗೆ ಶಿಶ ಬೆರೆಸಿದಂತೆ ಕಾಣರಾಮನ ಅಂತ. ಅದಕ್ಕಾಗಿ ಸಂಸಾರಿಕ ಜೀವನ ಚೆನ್ನಾಗಿ ನಡಿಬೇಕಾದ್ರೆ 6 ಸೂತ್ರದಾವ. ಹೆಚ್ಚಿಗೆ ಏನಿಲ್ಲ, ಒಂದು 6 7 ಸೂತ್ರಗಳು. ಏನು ಮೊದಲೇ ಸೂತ್ರ ಏನಪ್ಪ, ಗಂಡ ಹೇಳಿದ ಮಾತು ಹೆಂಡತಿ ಕೇಳಬೇಕು, ಹೆಂಡತಿ ಹೇಳಿದ ಮಾತು ಗಂಡ ಕೇಳಬೇಕು. ಇದು ಅದೇ ಬಿಟ್ಟು. ಯಾಕಂದ್ರೆ ಮತ್ತೆ ಎರಡನೇದೇನು
ಸತ್ಯಶುದ್ಧವಾಗಿರ್ತಕ್ಕಂಥ ಒಳ್ಳೆ ಕೆಲಸ ಮಾಡಿ ಕಾಯಕ ಮಾಡಿ. ಇದು ಎರಡನೇದು. ಮೂರನೇದು ಅಂತ ಕೇಳಿದಾಗ ಜೀವನದಲ್ಲಿ ಕ್ರಿಯಾಶೀಲವಾಗಿರ್ಬೇಕು. ಯಾರೇ ಬಂದವರಿಗೆ ಅವ್ರಿಗೇನೋ ಬಗ್ಗೆ ಮಾಗೆ ಮುಗಿದಂತೆ ಬಾಗಿದ ಕೈಯಾಗಿ ಸ್ವಾಗತ ಮಾಡಿದ್ರೆ